everyone, welcome back to my channel. Previous videos ಅಲ್ಲಿ ನಾವು areas related to circle chapter ನ exercise problems ನ ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ ನಾವು exercise 5.2 ನ 1 to 5th question ವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡೋಣ ಫ್ರಮ್ 6th question. ಸೊ ಇಲ್ಲಿ ಫಸ್ಟ್ ಗೆ 6th question ಏನಿದೆ, a chord of a circle of radius 15 cm subtends an angle of 60 degree at the center. Find the areas of the corresponding minor and major segment of the circle. Use pi is equals to 3.14 and root 3 is equals to 1.73. So first let us consider an circle. So ಒಂದು ಸರ್ಕಲ್ ನ ಕನ್ಸಿಡರ್ ಮಾಡೋಣ. So this is center O and ಇಲ್ಲಿ ಏನು ಹೇಳಿದ್ದಾರೆ, a chord. So first ಒಂದು chord ನ ಡ್ರಾ ಮಾಡ್ಕೊಳ್ಳೋಣ. So let us draw an chord. ಈ ಕಾರ್ಡಿಗೆ ನೇಮಿಂಗ್ ಕೊಡೋಣ ನಾವು ಬೇಕಿದ್ರೆ. ಎ ಬಿ ಇದನ್ನು ಪಿ, ಎ ಪಿ ಬಿ ಆರ್ಕ್ ಆಗುತ್ತೆ. ಸೊ ಎ ಬಿ ಇಸ್ ಅ ಕಾರ್ಡ್. ಸೊ ಆ್ಯಂಗಲ್ ಸಬ್ಸ್ಟೆಂಡೆಡ್ ಬೈ ದ ಕಾರ್ಡ್ ಅಂತ ಹೇಳಿದರೆ ಈ ಕಾರ್ಡ್ನ ಎಡ್ಜಸ್ಸನ್ನು ನಾವು ಸೆಂಟರಲ್ಲಿ ಈ ರೀತಿ ಜಾಯಿನ್ ಮಾಡಿದ್ರೆ ಸೊ ಇಲ್ಲೇನು ಆ್ಯಂಗಲ್ ಫಾರ್ಮೇಷನ್ ಆಗುತ್ತಲ್ಲ ದಟ್ ಈಸ್ ಆ್ಯಂಗಲ್ ಸಬ್ಸ್ಟೆಂಡೆಡ್ ಬೈ ದ ಕಾರ್ಡ್ ಆಗುತ್ತೆ. ಸೊ ದಟ್ ಈಸ್ ಎಷ್ಟಿದೆ ನಮಗೆ, ವಿಚ್ ಈಸ್ 60 ಡಿಗ್ರಿ. So this is 60 degree. So here what we have to find? We have to find the areas of the corresponding minor and major segments. So minor and major segments ಅಂತ ಹೇಳಿದ್ರೆ ಇವಾಗ ಸರ್ಕಲಲ್ಲಿ ಇಲ್ಲೇನು ಫಾರ್ಮೇಷನ್ ಆಗಿದೆಯಲ್ಲ, ಸೊ ಇದು ಎ ಪಿ ಬಿ. ಸೊ ದಿಸ್ ಈಸ್ ಮೈನರ್ ಸೆಗ್ಮೆಂಟ್ ಆ್ಯಂಡ್ ರಿಮೈನಿಂಗ್ ಪಾರ್ಟ್ ಏನಿದೆಯಲ್ಲ, ಸೊ ಇದಿಷ್ಟು ಪಾರ್ಟು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಜರ್ ಸೆಗ್ಮೆಂಟ್ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ಮೈನರ್ ಸೆಗ್ಮೆಂಟಿಂದು ಏರಿಯಾ ಫೈಂಡ್ ಔಟ್ ಮಾಡ್ಕೋಣ. ಸೊ ವಿ ನೋ ದಟ್, ಸೊ ಫಸ್ಟ್ ಇಲ್ಲಿ ಗಿವನ್ ಬರ್ಕೊಬಿಡೋಣ. ಥೀಟಾ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ ಆ್ಯಂಡ್ ರೇಡಿಯಸ್ ಈಸ್ ಈಕ್ವಲ್ಸ್ ಟು ರೇಡಿಯಸ್ ಆಫ್ ದಿ ಸರ್ಕಲ್ ಹೌ ಮಚ್, 15 ಸೆಂಟಿಮೀಟರ್. 15 ಸೆಂಟಿಮೀಟರ್. ಫಸ್ಟ್ ಲೆಟ್ ಅಸ್ ಫೈಂಡ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಏರಿಯಾ ಆಫ್ ಮೈನರ್ segment is equals to, we know the formula, that is area of minor sector minus ಇಲ್ಲಿ ಟ್ರಯಾಂಗಲ್ ಇದೆ ಅಲ್ವಾ, ಸೊ ಏರಿಯಾ ಆಫ್, ಸೊ ಇಲ್ಲಿ ಟ್ರಯಾಂಗಲ್ಲಿಗೆ ದೇ ಹ್ಯಾವಂಟ್ ಮೆನ್ಷನ್ಡ್ ಎನಿ ರೈಟ್ ಟ್ರಯಾಂಗಲ್ ಅಥವಾ ನಮಗೆ ಹೈಟ್ ಕೊಟ್ಟಿಲ್ಲ. ಸೊ ಇಲ್ಲಿ 60 ಡಿಗ್ರಿ ಅಂಥೇಳಿ ನಮಗೆ ಟ್ರಯಾಂಗಲ್ ಬಂತು ಅಂತ ಹೇಳಿದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತೊಗೋಣ. ಸೊ ಅವಾಗ ಈಸಿ ಆಗುತ್ತೆ. ಸೊ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ 60 ಡಿಗ್ರಿ ಅಂತ ಹೇಳಿ ಬಂತು ಅಂತ ಹೇಳಿದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲೇ ತೊಗೊಳ್ಳಿ, ಅವಾಗ ಈಸಿ ಆಗುತ್ತೆ. ಸೊ ಇವಾಗ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು, ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ minus area of equilateral triangle formula root 3 divided by 4 into side. So here side of the triangle is nothing but the radius of the circle, that is 15 centimeter. Now substitute the values. So here theta is 60 degree divided by 360 degree into pi is, they have given that use pi is equals to 3.14 anteli. So 3.14 into radius is 15 centimeter. So 15 into 15 minus, ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ಸೊ ರೂಟ್ 3, ಸೊ ಇಲ್ಲಿ ಅವ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ರೂಟ್ 3 is equals to 1.73 ಬರ್ಕೋಣ. 1.73 divided by 4 into side is nothing but the radius, that is 15 into 15. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ 0 0 ಗೆಟ್ ಕ್ಯಾನ್ಸಲ್, 6 1 6 6 36. ಇಲ್ಲಿ ನೋಡಿ 6 ಮತ್ತು 15 ಎರಡು 3 ಇಂದ ಹೋಗುತ್ತೆ. ಸೊ 3 2 6, ದೆನ್ 3 5 15. ಸೊ ಇಲ್ಲಿ 3.14 2 ಇಂದ ಡಿವೈಡ್ ಆಗುತ್ತೆ. ಸೊ 2 1 2, ಇಲ್ಲಿ 1 ಉಳಿಯುತ್ತೆ. ಸೊ ಇಲ್ಲಿ ಕ್ಯಾರಿ ತೊಗೊಳ್ಳೋಣ, ಅವಾಗ ಏನಾಗುತ್ತೆ 11 ಆಗುತ್ತೆ. 2 5 10. ಸೊ ಅಗೇನ್ ಇಲ್ಲಿ 1 ಉಳಿಯುತ್ತೆ, 14 ಆಗುತ್ತೆ. 2 7 14. ಸೊ ಇಲ್ಲಿ ಪಾಯಿಂಟ್ ಇಟ್ಕೊಳ್ಳೋಣ 1.57. ಸೊ ಇಲ್ಲಿ ರಿಮೈನಿಂಗ್ 1.57 ಇಲ್ಲಿ ಇಂಟು 5 ಇಂಟು 15. ಸೊ ಫಸ್ಟ್ ಟರ್ಮಲ್ಲಿ ಇಷ್ಟು ಉಳಿತು. ಮೈನಸ್ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಡಿವಿಷನ್ ಆಗೋದಿಲ್ಲ. ಸೊ ಅದನ್ನು ಡೈರೆಕ್ಟಾಗಿ ಹೀಗೆ ಬರ್ಕೊಳ್ಳೋಣ. ಸೊ 1.73 ಡಿವೈಡೆಡ್ ಬೈ 4 ಇಂಟು 15 ಇಂಟು 15 ಮಲ್ಟಿಪ್ಲೈ ಮಾಡ್ಕೊಂಬಿಡೋಣ. ಸೊ 15, ಸೊ ದಿಸ್ ಈಸ್ ಸೈಡ್ ವರ್ಕ್. ಸೊ 15 ಇಂಟು 15. ಸೊ 15 5 75, 5 7 ಕ್ಯಾರಿ, 15 1 15. 15 plus 7 is 22. So 225. Next. So
ಸೊ 1.57 ಹಾಗೆ ಇಟ್ಕೊಳ್ಳೋಣ ಇಂಟು 5 ಇಂಟು 15 15 5 75 ಮೈನಸ್ ಸೊ ಇವಾಗ ಇಲ್ಲಿ ಮೇಲ್ಗಡೆ 1.73 ಇಂಟು 225ನ ಮಲ್ಟಿಪ್ಲೈ ಮಾಡ್ಕೋಣ. ಸೊ 225 ಇಂಟು 1.73. ಸೊ ಇವಾಗ ಪಾಯಿಂಟ್ ಇಲ್ಲ ಅಂಥೇಳಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 3 5 15 5 1 ಕ್ಯಾರಿ. ಸೊ 3 2 6 6 ಪ್ಲಸ್ 1 is 7 ದೆನ್ 3 2 6. ನೆಕ್ಸ್ಟ್ 7ಇಂದ ಮಲ್ಟಿಪ್ಲೈ ಮಾಡೋಣ. 7 5 35 5 3 ಕ್ಯಾರಿ. ಅಗೇನ್ 7 2 14 14 ಪ್ಲಸ್ 3 ಎಷ್ಟಾಗುತ್ತೆ ನಮಗೆ 17 1 ಕ್ಯಾರಿ. 7 2 14 ಪ್ಲಸ್ 1 is 15 ಪ್ಲಸ್ ನೆಕ್ಸ್ಟ್ 2 ಪ್ಲಸ್ ಬರುತ್ತೆ. ಸೊ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮೇ ಬರುತ್ತೆ. ಸೊ ದಟ್ ಈಸ್ 5 2 2. ಸೊ ಇವಾಗ ಅಡಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ 5 7 ಪ್ಲಸ್ 5 is 12. ಸೊ 2 1 ಕ್ಯಾರಿ. ನೆಕ್ಸ್ಟ್ 6 ಪ್ಲಸ್ 1 7 7 ಪ್ಲಸ್ 7 14 14 ಪ್ಲಸ್ 5 ಎಷ್ಟಾಗುತ್ತೆ ನಮಗೆ 19 9 1 ಕ್ಯಾರಿ. 5 ಪ್ಲಸ್ 1 6 6 ಪ್ಲಸ್ 2 8 2 ಪ್ಲಸ್ 1 is 3. ಸೊ ಇಲ್ಲಿ ಟೋಟಲ್ ಪಾಯಿಂಟ್ 2 ಡಿಜಿಟ್ ಆದಮೇಲೆ ಇದೆ. ಸೊ ಇಲ್ಲೂ ಕೂಡ 2 ಡಿಜಿಟ್ ಆದಮೇಲೆ ಪಾಯಿಂಟ್ನ ಇಟ್ಕೊಳ್ಳೋಣ. ಸೊ ಇಲ್ಲಿ ಎಷ್ಟಾಗುತ್ತೆ 389.25 ಡಿವೈಡೆಡ್ ಬೈ 4. ಸೊ ಅಗೇನ್ ಇಲ್ಲಿ ಇವಾಗ 1.57 ಇಂಟು 75ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಓಕೆ, ಸೊ ಸೈಡ್ ವರ್ಕಲ್ಲಿ ಎಷ್ಟಿದೆ ಇದು 1.57 ಇಂಟು 75 1.57 ಇಂಟು 75 ಮಲ್ಟಿಪ್ಲೈ ಮಾಡಿಕೊಂಡ್ರೆ 7 5 35 5 3 ಕ್ಯಾರಿ. 5 5 25 25 ಪ್ಲಸ್ 3 is 28 2 ಕ್ಯಾರಿ. 5 1 5 5 ಪ್ಲಸ್ 2 is 7. ಸೊ ಇವಾಗ 7ಇಂದ ಮಲ್ಟಿಪ್ಲೈ ಮಾಡೋಣ. 7 7 49 9 4 ಕ್ಯಾರಿ. 7 5 35 35 ಪ್ಲಸ್ 4 is 39 9 3 ಕ್ಯಾರಿ. 7 1 7 7 ಪ್ಲಸ್ 3 is 10. ಸೊ 5 8 ಪ್ಲಸ್ 9 is 17 7 1 ಕ್ಯಾರಿ. ಸೊ ಇಲ್ಲಿ 9 ಪ್ಲಸ್ 1 10 10 ಪ್ಲಸ್ 7 17 1 ಕ್ಯಾರಿ. ಸೊ 1 1. ಸೊ ಪಾಯಿಂಟ್ 2 ಡಿಜಿಟ್ ಆದಮೇಲೆ ಸೊ ಇಲ್ಲೂ ಕೂಡ 2 ಡಿಜಿಟ್ ಆದಮೇಲೆ ಪಾಯಿಂಟ್ 117.75. ಸೊ 117.75 ಮೈನಸ್ ಇವಾಗ 389 ಡಿವೈಡೆಡ್ ಬೈ 25 ಮಾಡ್ಕೊಳ್ಳೋಣ. 389.25 ಡಿವೈಡೆಡ್ ಬೈ 4. ಸೊ ಡಿವಿಷನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸೊ 38 3 ಡಿವೈಡ್ ಆಗಲ್ಲ. ಸೊ 38 ತೊಗೊಳ್ತೀವಿ. ಸೊ 4 8 32 4 9 36. ಸೊ 4 9 36. ಸೊ 8ಅಲ್ಲಿ 6 ಹೋದರೆ 2 3ಅಲ್ಲಿ 3 ಹೋದರೆ 0. ಅಗೇನ್ 9 ಕೆಳಗೆ ಇಳಿಸ್ಕೊಡೋಣ 29 ಆಯಿತು. ಸೊ ಇಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ಅದು ಬರುತ್ತೆ 4 7 28. ಸೊ 9ಅಲ್ಲಿ 8 ಹೋದರೆ 1 2ಅಲ್ಲಿ 2 ಹೋದರೆ 0. ನೆಕ್ಸ್ಟ್ 2ನ ಕೆಳಗೆ ಇಳಿಸ್ಕೊಳ್ಳೋಣ. ಇಲ್ಲಿ ನೋಡಿ ಪಾಯಿಂಟ್ ಇದೆ. ಸೊ ಇಲ್ಲೂ ಕೂಡ ಪಾಯಿಂಟ್ ಇಟ್ಕೊಳ್ಳೋಣ. 12 ಆಯಿತು. 4 3 12. ಸೊ 0. ಅಗೇನ್ 5ನ ಕೆಳಗೆ ಇಳಿಸ್ಕೊಳ್ಳೋಣ. ಎಷ್ಟಾಗುತ್ತೆ 4 1 4. ಸೊ 5ಅಲ್ಲಿ 4 ಹೋದರೆ 1. ಸೊ ಸಾಕು, ಇಲ್ಲಿಗೆ ಸ್ಟಾಪ್ ಮಾಡೋಣ. ದಟ್ ಈಸ್ 97.31 97.31. ಸೊ ಇವಾಗ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋಣ. ಏನಿದೆ 117.75 ಮೈನಸ್ 97.31. ಸೊ 5ಅಲ್ಲಿ 1 ಹೋದರೆ 4 7ಅಲ್ಲಿ 3 ಹೋದರೆ 4 ಪಾಯಿಂಟ್ 7ಅಲ್ಲಿ 7 ಹೋದರೆ 0. ದೆನ್ 11ಅಲ್ಲಿ 9 ಹೋದರೆ ಎಷ್ಟು ಬರುತ್ತೆ ನಮಗೆ 2 20.44. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ತಿರೋದು ದಿಸ್ ಈಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಸೊ ಏರಿಯಾ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಯೂನಿಟು. ಸೊ 20.44 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್. ಸೊ ಇಲ್ಲಿ ನೋಡಿ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸರ್ಕಲ್, ಈ ಸರ್ಕಲಲ್ಲಿ ಒಂದು ಕಾರ್ಡ್ ಡ್ರಾ ಮಾಡೋಣ. ಕಾರ್ಡ್. ಸೊ ಇಲ್ಲಿ ದಿಸ್ ಈಸ್ ಮೈನರ್ ಸೆಗ್ಮೆಂಟ್ ಆ್ಯಂಡ್ ದಿಸ್ ಈಸ್ ಮೇಜರ್ ಸೆಗ್ಮೆಂಟ್. ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್. ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಿದ್ದೀವಿ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಫೈಂಡ್ ಔಟ್ ಮಾಡಿದ್ದೀವಲ್ವಾ. ಸೊ ಇವಾಗ ಇಲ್ಲಿ ನೋಡಿ ಏರಿಯಾ ಆಫ್ ಸರ್ಕಲ್. ಸೊ ಪೂರ್ತಿ ಸರ್ಕಲ್ ಏನಿದೆಯಲ್ಲ ಅದ್ರದ್ದು ಏರಿಯಾ ಆಫ್ ಸರ್ಕಲಲ್ಲಿ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಮಾಡಿದ್ರೆ ವಿ ಗೆಟ್ ಏರಿಯಾ ಆಫ್ ಮೇಜರ್ ಸೆಕ್ಟರ್. ಸೊ ಇಲ್ಲಿ ನಾವು ಏರಿಯಾ ಆಫ್ ಟ್ರಯಾಂಗಲ್ ಅವೆಲ್ಲ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ವಿ ಗೆಟ್ ದ ಆನ್ಸರ್. ಸೊ ಇಲ್ಲಿ ಏರಿಯಾ ಆಫ್ ಮೇಜರ್ segment is equals to area of circle minus area of
minor segment. Area of minor segment. So we know that the formula of area of circle is pi r square minus area of minor segment ಇವಾಗಿನ ಫೈಂಡ್ ಔಟ್ ಮಾಡಿದ್ವಿ, that is 20.44 centimeter square. ಸೊ ಇವಾಗ ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಹಿಯರ್ ಪೈ ವ್ಯಾಲ್ಯೂ ಈಸ್ 3.14 they have given into ರೇಡಿಯಸ್ ಎಷ್ಟಿದೆ ನಮಗೆ. ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ 15 centimeter. ಸೊ ಇಂಟು 15 into 15 or 15 square ಡೈರೆಕ್ಟಾಗಿ ಬರ್ಕೋಬೋದು. ಸೊ 20.44. ಸೊ ವಿಚ್ ಈಸ್ ಈಕ್ವಲ್ಸ್ ಟು 3.14. ಸೊ 15 into 15 ಆಗಲೇ ಏನು ಮಾಡಿದ್ವಿ ಇಲ್ಲಿ. ಸೊ ಇಲ್ಲಿದೆ ನೋಡಿ, 15 into 15 is 225. ಸೊ ಬರ್ಕೊಳ್ಳೋಣ ಇಲ್ಲಿ 225 ಮೈನಸ್ 20.44. ಸೊ ಇವಾಗ 3.14 into 225 ಮಾಡ್ಕೊಳ್ಳೋಣ. ಸೊ 3.14 into 225. ಸೊ ಇಲ್ಲಿ 5 4s are 20, 0 to carry, 5 1s are 5, 5 plus 2 is 7, 5 3s are 15. ಸೊ ಪ್ಲಸ್ 2 4s are 8, 2 1s are 2, 2 3s are 6, ಪ್ಲಸ್ ಸೇಮ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮೇ ಬರುತ್ತೆ ಅಲ್ವಾ, 8 2 6. ಸೊ ಇದೇನಾಗುತ್ತೆ 0, 8 plus 7 is 15, 5 1 carry, 8 plus 2 10, 15 plus 1 16, 6 1 carry, 1 plus 1 2, 2 plus 6 8, 8 plus 2 10, 0 1 carry, 6 plus 1 is 7. ಸೊ ಇಲ್ಲಿ ಪಾಯಿಂಟ್ 2 ಡಿಜಿಟ್ ಇದೆ. ಸೊ 1 2. ಸೊ 706.50. ಸೊ ವಿಚ್ ಈಸ್ ಈಕ್ವಲ್ಸ್ ಟು 706.50 ಆರ್ 5 ಅಂತಲೇ ಬರ್ಕೋಬೋದು, ಮೈನಸ್ 20.44. ಸೊ ಇವಾಗ ಇದನ್ನು ಮೈನಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಮೈನಸ್ ಮಾಡಿಕೊಂಡ್ರೆ ಏನಾಗುತ್ತೆ ನಮಗೆ 706.50 ಮೈನಸ್ 20.44. ಮೈನಸ್ ಮಾಡಿದ್ರೆ 0 4 ಆಗೋಲ್ಲ, ಕ್ಯಾರಿ ತೊಗೊಳ್ಳೋಣ. ಸೊ ಇಲ್ಲಿ 4 ಆಗುತ್ತೆ, ಇಲ್ಲಿ 10 ಆಗುತ್ತೆ. 10ಅಲ್ಲಿ 4 ಹೋದರೆ 6, 4ಅಲ್ಲಿ 4 ಹೋದರೆ 0. ಸೊ .6, 70ಅಲ್ಲಿ 2 ಹೋದರೆ 68. ಸೊ ವಿಚ್ ಈಸ್ ಈಕ್ವಲ್ಸ್ ಟು 686.06 centimeter square is the answer. So idu area of major segment. So this is the 6th problem. Now let's move on to 7th problem. So 7th problem enide, a chord of a circle of radius 12 cm subtend an angle of 120 degree at the center. Find the area of the corresponding segment of the circle. ಓಕೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ರಾಬ್ಲಮ್ಮು. ಸೊ ನೀಟಾಗಿ ನೋಡ್ಕೊಳ್ಳಿ ಆಯಿತಾ. ಸೊ ಫಸ್ಟು ಒಂದು ಸರ್ಕಲ್ನ ಕನ್ಸಿಡರ್ ಮಾಡೋಣ. ಸೊ ಲೆಟಸ್ ಕನ್ಸಿಡರ್ ಎ ಸರ್ಕಲ್. ಸೊ ಸ್ವಲ್ಪ ಇಲ್ಲಿ ದೊಡ್ಡ ಸರ್ಕಲ್ ತೊಗೊಳ್ತೀನಿ ಬಿಕಾಸ್ ಸ್ವಲ್ಪ ಎಕ್ಸ್ಪ್ಲನೇಷನಿಗೆ ಈಸಿ ಆಗುತ್ತೆ. ಡ್ರಾ ಆ್ಯನ್ ಕಾರ್ಡ್. ಸೊ ಈ ಕಾರ್ಡಿಗೆ ನೇಮಿಂಗ್ ಕೊಡೋಣ ಎ ಬಿ ಆ್ಯಂಡ್ ದಿಸ್ ಈಸ್ ಸೆಂಟರ್ ಓ. ಸೊ ಇವಾಗ ಈ ಕಾರ್ಡು ನಮಗೆ ಇಟ್ ಸಬ್ಸ್ಟೆನ್ಸ್ ಆನ್ ಆ್ಯಂಗಲ್ ಆಫ್ 120 ಡಿಗ್ರಿ. ಸೊ ಇದನ್ನು 120 ಡಿಗ್ರಿ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದ ಕರೆಸ್ಪಾಂಡಿಂಗ್ ಸೆಗ್ಮೆಂಟ್ ಆಫ್ ದಿ ಸರ್ಕಲ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ಕರೆಸ್ಪಾಂಡಿಂಗ್. ಸೊ ಈ ಕಾರ್ಡಿಂದ ಏನು ಫಾರ್ಮೇಷನ್ ಆಗಿದೆಯಲ್ಲ ಸೆಗ್ಮೆಂಟು, ಇದನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಮೀನ್ಸ್ ಹಿಯರ್ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಬೇಕು. ಇಲ್ಲಿ ನೋಡಿ, ಏರಿಯಾ ಆಫ್ ಸೆಕ್ಟರು ನಾವು ಡೈರೆಕ್ಟ್ ಮಾಡ್ಬೋದು ಬಿಕಾಸ್ ರೇಡಿಯಸ್ ಎಷ್ಟಿದೆ ಇಲ್ಲಿ 12 cm. ಸೊ ಹಿಯರ್ ಒ ಬಿ ಆ್ಯಂಡ್ ಒ ಎ ಆರ್ ರೇಡಿಯಸ್ ದಟ್ ಈಸ್ 12 cm. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ನಮಗೆ 2 ಕಂಡೀಷನಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದು, ಇಲ್ಲಿ 60 ಡಿಗ್ರಿ ಇತ್ತು ಅಂತ ಹೇಳಿದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತೊಗೊಳ್ತೀವಿ. ರೈಟ್ ಆ್ಯಂಗಲ್ ಇತ್ತು ಅಂತ ಹೇಳಿದ್ರೆ ನಾವು ಆಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ತೊಗೊಳ್ತೀವಿ. ಆರ್ ಇಫ್ ಇನ್ ಕೇಸ್ ಅವರು ಹೈಟ್ ಕೊಟ್ಟಿದ್ರೆ ನಾವು ಹೈಟ್ನ ಡೈರೆಕ್ಟಾಗಿ ತೊಗೊಳ್ತೀವಿ. ಬಟ್ ಇಲ್ಲಿ ನಮಗೆ ಎರಡೂ ಕೂಡ ಇಲ್ಲ. ಸೊ ಇಟ್ಸ್ ನಾಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ನಮಗೆ ಏನು ಹೈಟ್ ಕೂಡ ಕೊಟ್ಟಿಲ್ಲ, ರೈಟ್ ಆ್ಯಂಗಲ್ ಕೂಡ ಇಲ್ಲ. ಸೊ ಈ ರೀತಿ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತೇಳಂದು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪ ನಿಧಾನಕ್ಕೆ ಡಿಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ಫಸ್ಟು ಏರಿಯಾ ಆಫ್ ಸೆಕ್ಟರ್ ಒ ಎ ಬಿನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಸೊ ಅವಾಗ ನಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಫಸ್ಟು ಗಿವನ್ ಏನಿದೆ, ಥೀಟಾ ಈಸ್ 120 ಡಿಗ್ರಿ ಆ್ಯಂಡ್ ರೇಡಿಯಸ್ ಈಸ್ 12 cm. ಸೊ ಇವಾಗ ಏರಿಯಾ ಆಫ್ ಸೆಕ್ಟರ್
ವಿಚ್ ಈಸ್ ಈಕ್ವಲ್ಸ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಥೀಟಾ ಈಸ್ 120 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರಾ? ಎಸ್, ಪೈ ವ್ಯಾಲ್ಯೂ ಈಸ್ 3.14. ಸೊ 3.14 ಇಂಟು ಆರ್ ಸ್ಕ್ವೇರ್ ಈಸ್ 12 ಸೆಂಟಿಮೀಟರ್. ಸೊ 12 ಇಂಟು 12. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಇವಾಗ ಸಿಂಪ್ಲಿಫೈ ಮಾಡೋಣ. 0 0 ಗೆಟ್ ಕ್ಯಾನ್ಸಲ್. 12 1s 12, 3s 36. ಸೊ 3 ಇಂದ 12 ಡಿವೈಡ್ ಆಗುತ್ತೆ. 3 1s 3, 4s 12. ಸೊ ಇವಾಗ 3.14 ಆ್ಯಸ್ ಇಟ್ ಈಸ್ ಇಂಟು 12 4s 48. ಸೊ ಇವಾಗ ಈ 3.14 ಇಂಟು 48ನ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 150.72 ಸೆಂಟಿಮೀಟರ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಏರಿಯಾ ಆಫ್ ಸೆಕ್ಟರ್. ಇವಾಗ ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ದಿ ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ ಶೇಪ್ನ ನಾನು ಇಲ್ಲಿ ಸಪ್ರೇಟಾಗಿ ಬರ್ಕೊಂಡ್ಬಿಡ್ತೀನಿ. ಸೊ ದಿಸ್ ಈಸ್ ಟ್ರಯಾಂಗಲ್. ಸೊ ಏನಂತ ನೇಮಿಂಗ್ ಕೊಟ್ಟಿದ್ದೀವಿ ಇಲ್ಲಿ ಟ್ರಯಾಂಗಲಿಗೆ ನಾವು? ಒ ಎ ಬಿ. ಟ್ರಯಾಂಗಲ್ ಒ ಎ ಬಿ. ಸೊ ಒ ಬಿ ಆ್ಯಂಡ್ ಒ ಎ ಎಷ್ಟಿದೆ ನಮಗೆ? 12 ಸೆಂಟಿಮೀಟರ್. ಸೊ ಇದು ಕೂಡ 12 ಸೆಂಟಿಮೀಟರ್. ಆ್ಯಂಡ್ ಇಲ್ಲಿ ಆ್ಯಂಗಲ್ ಎಷ್ಟಿದೆ ನಮಗೆ? ಇದು ಆ್ಯಂಗಲ್ ಆಚೆ ಬರ್ಕೊಳ್ತೀನಿ, 120 ಡಿಗ್ರಿ. ಆಯಿತಾ? ಸೊ ಇವಾಗ ಇಲ್ಲಿ ನೋಡಿ ಏನು ಮಾಡೋಣ ಅಂತ ಹೇಳಿದ್ರೆ, ಲೆಟ್ ಅಸ್ ಡ್ರಾ ಆ್ಯನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಟು ಎ ಬಿ. ಎ ಬಿಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ ಓ ಇಂದ. ಸೊ ದಟ್ ಈಸ್ ಓ ಎಮ್. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳಿದ್ರೆ ಇದು ಓ ಎಮ್ ಏನಿದೆಯಲ್ಲ, ಸೊ ಇಲ್ಲಿ ನಮಗೆ ಆ್ಯಂಗಲ್ 90 ಡಿಗ್ರಿ ಫಾರ್ಮೇಷನ್ ಮಾಡಿರುತ್ತೆ. ಆ್ಯಂಡ್ ಇದು ಏನು ಮಾಡುತ್ತೆ ಅಂದರೆ ಎ ಬಿನ 2 ಈಕ್ವಲ್ ಪಾರ್ಟ್ಸಾಗಿ ಕಟ್ ಮಾಡುತ್ತೆ. ಇನ್ ಕೇಸ್ ಇಲ್ಲಿ ನಮಗೆ 10 ಸೆಂಟಿಮೀಟರ್ ಇತ್ತು ಅಂದರೆ ಇದು ಕೂಡ 10 ಸೆಂಟಿಮೀಟರ್ ಇರುತ್ತೆ. ದಟ್ ಈಸ್ ಏನು ಬೈಸೆಕ್ಟರ್ ಅಂತ ಹೇಳ್ತೀವಿ. ಆಯಿತಾ? ಸೊ ಇವಾಗ ಬೈಸೆಕ್ಟರು ಏನು ಮಾಡುತ್ತೆ? ಆ್ಯಂಗಲ್ನೂ ಕೂಡ ಬೈಸೆಕ್ಟ್ ಮಾಡುತ್ತೆ. ಸೊ ಇದು 120 ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಗುತ್ತೆ ನಮಗೆ? 60 ಡಿಗ್ರಿ, 60 ಡಿಗ್ರಿ. ಇವಾಗ ನೋಡಿ, ದಿಸ್ ಈಸ್ ಫಸ್ಟ್ ಟ್ರಯಾಂಗಲ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಟ್ರಯಾಂಗಲ್. ಟ್ರಯಾಂಗಲ್ ಒ ಎ ಎಮ್, ಟ್ರಯಾಂಗಲ್ ಒ ಬಿ ಎಮ್. ಓಕೆ. ಸೊ ಇವಾಗ ಇದು 60 + 90 ಆಯಿತು ಅಂತ ಹೇಳಿದರೆ ಎಷ್ಟಾಗುತ್ತೆ ನಮಗೆ? 150. ಸೊ ರಿಮೈನಿಂಗ್ ಆ್ಯಂಗಲ್ ಎಷ್ಟಾಗುತ್ತೆ ನಮಗೆ? ಸೊ ಟೋಟಲ್ ಟ್ರಯಾಂಗಲ್ ಎಂದು ಆ್ಯಂಗಲ್ ಎಷ್ಟು? 180 ಡಿಗ್ರಿ. ಅದರಲ್ಲಿ ಮೈನಸ್ 60 + 90 ಅಂತ ಹೇಳಿದರೆ ಎಷ್ಟು? 150. ಸೊ ಮೈನಸ್ 150 ಮಾಡಿದರೆ ವಿ ಗೆಟ್ 30 ಡಿಗ್ರಿ. ಸೊ ಆ್ಯಂಗಲ್ ಎ ಎಷ್ಟು? 30 ಡಿಗ್ರಿ. ಆ್ಯಂಗಲ್ ಬಿ ಈಸ್ ಆಲ್ಸೋ 30 ಡಿಗ್ರಿ. ಓಕೆ. ಸೊ ಇವಾಗ ನಮಗಿಲ್ಲಿ ಬೇಕಿರೋದು, ಸೊ ಈ ಒಂದು ಟ್ರಯಾಂಗಲ್ ಏನಿದೆ ಒ ಎ ಬಿನ ಹೈಟ್ ಬೇಕು. ದಟ್ ಈಸ್ ಒ ಎಮ್ ಬೇಕು. ಒ ಎಮ್ ಈಸ್ ನಥಿಂಗ್ ಬಟ್ ದಿ ಹೈಟ್. ವಿ ನೀಡ್ ಒ ಎಮ್ ಆ್ಯಂಡ್ ವಿ ನೀಡ್ ಬೇಸ್. ದಟ್ ಈಸ್ ಬೇಸ್ ಏನು? ಎ ಬಿ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಟ್ರಿಗ್ನೋಮೆಟ್ರಿನ ಅಪ್ಲೈ ಮಾಡ್ತೀವಿ. ಸೊ ಟ್ರಿಗ್ನೋಮೆಟ್ರಿ ನಿಮಗೆ ಸೆಕೆಂಡ್ ಸೆಮಿಸ್ಟರಲ್ಲಿ ಬರುತ್ತೆ. ಆಯಿತಾ? ಸೊ ಅದರದ್ದು ನಾನು ವೀಡಿಯೋಸ್ನ ಕೆಲವೊಂದು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದೆ ಚಾನಲಲ್ಲಿದೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಆಯಿತಾ? ಸೊ ಇವಾಗ ಇಲ್ಲಿ ನೋಡಿ, ಫಸ್ಟು ಹೈಟ್ ಆ್ಯಂಡ್ ಬೇಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇವಾಗ ಸಪ್ರೇಟ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಈ ಕಡೆ ಟ್ರಯಾಂಗಲ್ ತೊಗೋಣ, ಒ ಎಮ್ ಬಿ ಟ್ರಯಾಂಗಲ್ ತೊಗೋಣ. ಸೊ ಇಲ್ಲಿ ನೋಡಿ ಸಪ್ರೇಟಾಗಿ ಬರ್ಕೊಳ್ತೀನಿ. ನಾನು ನಿಮಗೆ ಸಪ್ರೇಟಾಗಿ ನಿಧಾನಕ್ಕೆ ಏನಕ್ಕೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅರ್ಥ ಆಗಲಿ ಅಂತೇಳಿ ಅಂದ್ಬಿಟ್ಟು ಒ ಎಮ್ ಬಿ. ನೀವು ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮಾಡಿ. ಆಯಿತಾ? ಸೊ ಇಲ್ಲಿ ಏನಿದೆ ನಮಗೆ 90 ಡಿಗ್ರಿ. ಸೊ ಆ್ಯಂಡ್ ವಿ ನೋ ದಿಸ್ ಒ ಬಿ 12 ಸೆಂಟಿಮೀಟರ್. ಈ ಬಿ ಆ್ಯಂಗಲ್ ಎಷ್ಟಿದೆ? 30 ಡಿಗ್ರಿ. ಆ್ಯಂಡ್ ಒ ಆ್ಯಂಗಲ್ ಎಷ್ಟಿದೆ? 60 ಡಿಗ್ರಿ. ಆಯಿತಾ? ಇದಿಷ್ಟೇ ನಮಗೆ ಗೊತ್ತಿರೋದು. ಸೊ ಇಲ್ಲಿ ನಮಗೆ ಏನು ಬೇಕು? ಹೈಟ್ ಒ ಎಮ್ ಬೇಕು ಆ್ಯಂಡ್ ಬೇಸ್ ಸಪ್ರೇಟ್ ಇರೋದ್ರಿಂದ ಈ ಬೇಸ್ನು ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಇವಾಗ ಇಲ್ಲಿ ನೋಡಿ, ಇಫ್ ಯು ಕನ್ಸಿಡರ್ ಆ್ಯಂಗಲ್ ಬಿ. ಆಯಿತಾ? ಸೊ ಆ್ಯಂಗಲ್ ಬಿನ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಬಿ ಆ್ಯಂಗಲ್ ಏನು ಫಾರ್ಮೇಷನ್ ಆಗಿದೆಯಲ್ಲ ಬೇಸು, ಆ ಒಂದು ಸೈಡನ್ನ ನಾವು ಅಡ್ಜಸೆಂಟ್ ಸೈಡ್ ಅಂತೇಳಿ ಕರಿತೀವಿ. ಆ್ಯಂಡ್ ಒ ಬಿ ಏನಿದೆ, ದಿಸ್ ಈಸ್ ಹೈಪೋಟಿನಸ್ ಸೈಡ್. ಆ್ಯಂಡ್ ಆ್ಯಂಗಲ್ ಬಿಗೆ ಆಪೋಸಿಟ್ ಏನಿದೆ ಒ ಎಮ್, ದಟ್ ಈಸ್ ಆಪೋಸಿಟ್ ಸೈಡ್. ಸೊ ಇದು ನಮಗೆ ಟ್ರಯಾಂಗಲ್ ಲೆಸನಲ್ಲಿ ಬರುತ್ತೆ. ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡ್ತಿಲ್ಲ. ಹೈಪೋಟಿನಸ್, ಸ್ಕ್ವೇರ್ ಆಫ್ ಹೈಪೋಟಿನಸ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ದಿ ಸ್ಕ್ವೇರ್ ಆಫ್ ಅದರ್ ಟು ಸೈಡ್ಸ್. ಸೊ ಅಲ್ಲಿ ನಿಮಗೆ ಇದು ಬರುತ್ತೆ ಅಲ್ವಾ? ಸೊ ಅದೇ ರೀತಿ ಸೇಮ್ ಇಲ್ಲಿ. ಇವಾಗ ನಮಗೆ ಯಾವುದೇ ಸೈಡ್ ಬೇಕು? ವಿ ನೀಡ್ ಆಪೋಸಿಟ್ ಸೈಡ್ ಆ್ಯಂಡ್ ಅಡ್ಜಸೆಂಟ್ ಸೈಡ್. ಆಯಿತಾ? ಸೊ ಇವಾಗ ದೇ ಹ್ಯಾವ್ ಗಿವನ್ ಹೈಪೋಟಿನಸ್. ಈ ಹೈಪೋಟಿನಸ್ ಸೈಡು ಮತ್ತು ಆ್ಯಂಗಲ್ನ ಯೂಸ್ ಮಾಡಿಕೊಂಡು ನಾವು ಅಪೋಸಿಟ್ ಆ್ಯಂಡ್ ಅಡ್ಜಸೆಂಟ್ ಸೈಡ್ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟು ಅಪೋಸಿಟ್ ಸೈಡ್ನ ಫೈಂಡ್ ಔಟ್ ಮಾಡೋಣ. ಸೊ ನಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಆಪೋಸಿಟ್ ಆ್ಯಂಡ್ ಹೈಪೋಟಿನಸ್ ಬರೋದು ಯಾವುದು ಅಂತ ಹೇಳಿದ್ರೆ ಸೈನ್. ಸೊ ದಟ್ ಈಸ್ ಸೈನ್
ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್, ಇದು ಫಾರ್ಮುಲಾ ಆಯಿತಾ. ಸೊ ಇವಾಗ ಇಲ್ಲಿ ಥೀಟಾ ಎಷ್ಟಿದೆ ನಮಗೆ 30 ಡಿಗ್ರಿ, ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ಆ್ಯಂಗಲ್ ಬಿ. ಸೊ ದಟ್ ಈಸ್ ಸೈನ್ ಥೀಟಾ ಈಸ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಈಸ್ ನಥಿಂಗ್ ಬಟ್ ಓ ಎಮ್. ಸೊ ಓ ಎಮ್ ತಗೋಣ ಡಿವೈಡೆಡ್ ಬೈ ಹೈಪೋಟಿನಸ್ ಸೈಡ್ ಈಸ್ 12 ಸೆಂಟಿಮೀಟರ್. ಸೊ ಇವಾಗ ಸೈನ್ 30 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟಿದೆ ನಮಗೆ ಅಂತ ಹೇಳಿದ್ರೆ, ಟ್ರಿಗ್ನೋಮೆಟ್ರಿ ಟೇಬಲಲ್ಲಿ ಸೈನ್ 30 ವ್ಯಾಲ್ಯೂ ಈಸ್ 1 ಡಿವೈಡೆಡ್ ಬೈ 2. ಟ್ರಿಗ್ನೋಮೆಟ್ರಿ ಟೇಬಲ್ನ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಿಚ್ ಈಸ್ ಈಕ್ವಲ್ಸ್ ಟು ಓ ಎಮ್ ಡಿವೈಡೆಡ್ ಬೈ 12. ನಮಗೆ ಜಸ್ಟು ಓ ಎಮ್ ಬೇಕು. ಸೊ ಓ ಎಮ್ನ ಹಾಗೆ ಇಟ್ಕೊಳ್ಳೋಣ. 1 ಡಿವೈಡೆಡ್ ಬೈ 2, ಈ ಡಿವೈಡೆಡ್ ಬೈ 12 ಈ ಕಡೆ ಹೋದರೆ ಏನಾಗುತ್ತೆ, ಇಂಟು 12 ಆಗುತ್ತೆ. ಸೊ 2 1 2, 6 12. ಸೊ ಓ ಎಮ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 6 ಸೆಂಟಿಮೀಟರ್. ಓಕೆ, ಸೊ ಓ ಎಮ್ ಏನಿದೆ, ಸೊ ದಿಸ್ ಪಾರ್ಟ್ ಏನಿದೆ ನಮಗದು 6 ಸೆಂಟಿಮೀಟರ್. ಹಿಯರ್ ಓ ಎಮ್ ಈಸ್ ನಥಿಂಗ್ ಬಟ್ ದಿ ಹೈಟ್. ಎಷ್ಟು ಬಂದು ನಮಗೆ 6 ಸೆಂಟಿಮೀಟರ್. ನಾವು ವಿ ಹ್ಯಾವ್ ಟು ಫೈಂಡ್ ಎ ಬಿ. ಸೊ ಎ ಬಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಎ ಎಮ್ ಮತ್ತು ಎಮ್ ಬಿ ಮಾಡ್ಕೊಬೇಕು. ಸೊ ಇಲ್ಲಿ ಎ ಎಮ್ ಮತ್ತು ಎಮ್ ಬಿ ಎರಡೂ ಈಕ್ವಲ್. ಎ ಎಮ್ ಈಸ್ ಈಕ್ವಲ್ಸ್ ಟು ಎಮ್ ಬಿ ಎರಡೂ ಈಕ್ವಲ್, ಬಿಕಾಸ್ ಓ ಎಮ್ ಏನಿದೆ ಅದು ನಮಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಅಂದರೆ ಇವೆರಡು ಈಕ್ವಲ್ ಆಗಿರುತ್ತೆ. ಸೊ ಯಾವುದಾದ್ರೂ ಒಂದು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಇದೇ ಟ್ರಯಾಂಗಲ್ನ ಯೂಸ್ ಮಾಡ್ಕೊಂಡು ಇವಾಗ ನಾವು ಅಡ್ಜಸೆಂಟ್ ಸೈಡ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ ಹೈಪೋಟಿನಸ್ ಸೈಡ್ ಬರೋದು ಕಾಸಲ್ಲಿ. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಸೊ ಇಲ್ಲೂ ಕೂಡ ಕಾಸ್ ಥೀಟಾ ವ್ಯಾಲ್ಯೂ ಈಸ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಸೈಡ್ ಈಸ್ ಎಮ್ ಬಿ ಡಿವೈಡೆಡ್ ಬೈ ಹೈಪೋಟಿನಸ್ ಸೈಡ್ ಈಸ್ 12 ಸೆಂಟಿಮೀಟರ್. ಸೊ ಕಾಸ್ 30 ವ್ಯಾಲ್ಯೂ ಬಂದುಬಿಟ್ಟು ನಮಗೆ √3 ಡಿವೈಡೆಡ್ ಬೈ 2. √3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು ಎಮ್ ಬಿ ಡಿವೈಡೆಡ್ ಬೈ 12. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ದೇ ಹ್ಯಾವ್ ಗಿವನ್ ಯೂಸ್ √3 ಈಸ್ ಈಕ್ವಲ್ಸ್ ಟು 1.73. ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳೋಣ 1.73 ಡಿವೈಡೆಡ್ ಬೈ 2. ಈ 12 ಈ ಕಡೆ ಬಂದರೆ ಏನಾಗುತ್ತೆ, ಇಂಟು 12 ಈಸ್ ಈಕ್ವಲ್ಸ್ ಟು ಎಮ್ ಬಿ. ಸೊ 2 1 2, 6. ಇವಾಗ 6ಇಂದ 1.73ನ ಮಲ್ಟಿಪ್ಲೈ ಮಾಡಿದ್ರೆ 6 3 18, 8 1 ಕ್ಯಾರಿ, 6 7 42, 42 plus 1 is 43. So 3 4 carry. So 6 1 6, 6 plus 4 is 10. So ಇಲ್ಲಿ 0.73 ಅಂದರೆ 2 ಡಿಜಿಟ್ ಇದೆ 1 2. ಸೊ 10.38. ಸೊ ಇದನ್ನು ಅಪ್ರಾಕ್ಸಿಮೇಟ್ಲಿ 10.4 ಅಂತೇಳಿ ತೊಗೋಣ. ಸೊ ಎಮ್ ಬಿ ಈಸ್ ಈಕ್ವಲ್ಸ್ ಟು 10.4 ಸೆಂಟಿಮೀಟರ್. ಎಮ್ ಬಿ ಈಸ್ ಈಕ್ವಲ್ಸ್ ಟು 10.4 ಸೆಂಟಿಮೀಟರ್. ಸೊ ಇವಾಗ ಇಲ್ಲಿ ಬರ್ಕೋಣ. ಸೊ ಹೈಟ್ ಎಷ್ಟಿದೆ ನಮಗೆ, ಹೈಟ್ ಎಷ್ಟು ಸಿಕ್ತು, ಹೈಟ್ ಆಫ್ ದಿ ಟ್ರಯಾಂಗಲ್ 6 ಸೆಂಟಿಮೀಟರ್. ಆ್ಯಂಡ್ ಬೇಸ್ ಈಸ್ ಈಕ್ವಲ್ಸ್ ಟು, ಬೇಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ವಿ ಹ್ಯಾವ್ ಟು ಆ್ಯಡ್ ಎ ಎಮ್ ಪ್ಲಸ್ ಎಮ್ ಬಿ ಎರಡೂ ಈಕ್ವಲ್ ಅಲ್ವಾ ನಮಗೆ. ಸೊ ಎಮ್ ಬಿ ಈಸ್ ನಥಿಂಗ್ ಬಟ್ ಎ ಎಮ್. ಸೊ ದಟ್ ಈಸ್ ಎ ಎಮ್ ಪ್ಲಸ್ ಎಮ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು 10.4 ಸೆಂಟಿಮೀಟರ್ ಪ್ಲಸ್ 10.4 ಸೆಂಟಿಮೀಟರ್ ವಿಚ್ ಈಸ್ ಈಕ್ವಲ್ಸ್ ಟು 20.8 ಸೆಂಟಿಮೀಟರ್. ಸೊ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ಸೊ ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಆಫ್ ಇಂಟು ಬೇಸ್ ಎಷ್ಟು ಬಂದಿದೆ ನಮಗೆ 20.8 ಸೆಂಟಿಮೀಟರ್ ಇಂಟು ಹೈಟ್ ಈಸ್ 6 ಸೆಂಟಿಮೀಟರ್. ಸೊ ಮಲ್ಟಿಪ್ಲೈ ಮಾಡಿದ್ರೆ 2 1 2 3. ಸೊ ಇವಾಗ ಅಗೇನ್ 20.8ನ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 3 24, 4 2 ಕ್ಯಾರಿ, 3 0 0, 0 ಪ್ಲಸ್ 2 ಈಸ್ 2, 3 2 6. ಸೊ ಇಲ್ಲಿ 0.1 ಡಿಜಿಟಿಗಿದೆ. ಸೊ 62.4 ಸೆಂಟಿಮೀಟರ್ ಸ್ಕ್ವೇರ್. ನಮಗೆ ಇಲ್ಲಿ ಬೇಕಿರೋದೇನು, ಏರಿಯಾ ಆಫ್ ದಿ ಸೆಗ್ಮೆಂಟ್. ಸೊ ಫೈಂಡ್ ಔಟ್ ಮಾಡ್ಕೋಣ. ಏರಿಯಾ ಆಫ್ ಸೆಗ್ಮೆಂಟ್ ಈಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಿದ್ವಲ್ಲ, ಎಷ್ಟಿದೆ ಇಲ್ಲಿ. ಸೊ ಏರಿಯಾ ಆಫ್ ಸೆಕ್ಟರ್ ಈಸ್ 150.72 ಸೆಂಟಿಮೀಟರ್ ಸ್ಕ್ವೇರ್. 150.72. ಸೊ ಏರಿಯಾ ಆಫ್ ಸೆಕ್ಟರ್ ಈಸ್ 150.72 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ 62.4 ಸೆಂಟಿಮೀಟರ್ ಸ್ಕ್ವೇರ್. ಇವಾಗ ಇವೆರಡನ್ನು ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋಣ ಸೈಡ್ ವರ್ಕಲ್ಲಿ. ಸೊ ನೀವು ಎಕ್ಸಾಮಲ್ಲೂ ಕೂಡ ಇದೇ ರೀತಿ ಸೈಡಿಗೆ ಲೈನ್ ಹಾಕ್ಕೊಂಡು ಸೈಡ್ ವರ್ಕಲ್ಲಿ ಮಾಡ್ಕೊಬೇಕು. ಸೊ 150.72. ಸೊ ಡೆಸಿಮಲ್ ನಂಬರ್ನ ಮೈನಸ್ ಅಥವಾ ಪ್ಲಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಸೊ ಇವಾಗ
ಫಸ್ಟ್ ಒಂದು ಬರ್ಕೊಂಡ್ಮೇಲೆ ಪಾಯಿಂಟ್ ಇಟ್ಕೊಳ್ಳಿ. ಈ ಕಡೆ ಪಾಯಿಂಟ್ ಆದಮೇಲೆ ಏನಿದೆ, ಫಸ್ಟಿಗೆ 4 ಇದೆ, ಅದನ್ನು ಬರ್ಕೊಳ್ಳಿ. ಈ ಕಡೆ ಏನಿದೆ 2, 6. ಸೊ ಪ್ಲೇಸ್ ವ್ಯಾಲ್ಯೂಸ್ ಕರೆಕ್ಟಾಗಿ ನೋಡ್ಕೊಂಡು ಬರ್ಕೊಳ್ಳಿ. ಇಲ್ಲಿ ಏನಾದರೂ 0 ಆಗುತ್ತೆ. ಸೊ 2 ಅಲ್ಲಿ 0 ಹೋದರೆ 2, 7 ಅಲ್ಲಿ 4 ಹೋದರೆ 3. ಸೊ ಪಾಯಿಂಟ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ 0 ಅಲ್ಲಿ 2 ಹೋಗಲ್ಲ, ಸೊ ಕ್ಯಾರಿ ತೊಗೋಣ. ಸೊ ಇದೆಷ್ಟಾಗುತ್ತೆ 4, ಇದು 10 ಆಗುತ್ತೆ. 10 ಅಲ್ಲಿ 2 ಹೋದರೆ 8. ದೆನ್ 14 6 ಹೋದರೆ ಎಷ್ಟು ಉಳಿಯುತ್ತೆ ನಮಗೆ, 8. ಸೊ ವಿಚ್ ಈಸ್ ಈಕ್ವಲ್ಸ್ ಟು 88.32 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದಿಷ್ಟು ನಮಗೆ 6th ಮತ್ತು 7th ಕ್ವಶನ್ ಆಯಿತು. ಸೊ ಇಲ್ಲಿಗೆ ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗಿರೋದ್ರಿಂದ ನೆಕ್ಸ್ಟ್ ಕ್ವಶನ್ಸ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.